बापू याडिन, नायक डावो, कारबारी हाथ जोड़ी, राम रामी ಎಲ್ಲರಿಗೂ ಶ್ರೀ ಸಂತ ಸೇವಾಲಾಲ್ ಮಹಾರಾಜರವರ 287ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ತಾನೇ ನಮ್ಮೆಲ್ಲರನ್ನ ಉದ್ದೇಶಿಸಿ ಗೋ ಬ್ಯಾಕ್ ಅನ್ನೋದನ್ನು ಚೇಂಜ್ ಮಾಡಿ ಕಮ್ ಬ್ಯಾಕ್ ಅನ್ನೋ ರೀತಿಯಲ್ಲಿ ಭಾಷಣ ಒಪ್ಪುವಂತೆ ಸಮಸ್ತ ಜನರು ನಮ್ಮ ತಾಂಡದ ಪ್ರತಿಯೊಬ್ಬರು ಕೂಡ ಒಪ್ಪುವಂತೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಶ್ರೀ ವೆಂಕಟೇಶ್ ನಾಯಕ್ ಅವರೇ, ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಅವರೇ, ಶ್ರೀ ಡಿ ಜಿ ಶಾಂತನಗೌಡ್ರೆ, ಸಚಿವರಾದ ಬೋಸರಾಜ್ ಅವರೇ, ಮಂಕಳ್ ವೈದ್ಯ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಬಿ ವೈ ರಾಘವೇಂದ್ರ ಅವರೇ, ಶ್ರೀ ಜಿ ಎಚ್ ಮರಿಯೋಜಿ ರಾವ್ ಅವರೇ, ಶ್ರೀಮತಿ ಕಾಂತಾ ನಾಯಕ್ ಅವರೇ, ಶ್ರೀ ಎನ್ ಜಯದೇವ್ ನಾಯಕ್ ಅವರೇ, ಶ್ರೀ ಎಂ ಪಿ ರೇಣುಕಾಚಾರ್ಯ ಅವರೇ, ಶ್ರೀಮತಿ ಜಲ್ಜಾ ನಾಯಕ್, ಶ್ರೀ ಎಂ ಬಸವರಾಜ್ ನಾಯಕ್ ಹಾಗೂ ಶ್ರೀ ಪಿ ರಾಜೀವ್ ಅವರೇ, ಮೊದಲನೆಯದಾಗಿ ಇಂತಹ ಪುಣ್ಯ ಭೂಮಿಯಲ್ಲಿ ಇವತ್ತು 284ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಸಂತ ಸೇವಾಲಾಲ್ ಅವರ ಜನ್ಮ ಸ್ಥಳ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿದೆ ಅಂದರೆ ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ ಅಂತ ನನ್ನ ಭಾವನೆ. 2ನೇ ಬಾರಿ ನಾನು ಈ ಪವಿತ್ರ ಕ್ಷೇತ್ರಕ್ಕೆ ಬರ್ತಾ ಇರೋದು. 2 ವರ್ಷದ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೆ. ಅವತ್ತು ನಿಮ್ಮ ಸಮಾಜದ ಎಲ್ಲ ಹಿರಿಯರು, ಕಿರಿಯರು, ಮಹಿಳೆಯರು, ಅಣ್ಣ ತಂಗಿಯರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ನನಗೆ ಭರವಸೆಯ ಮಾತುಗಳನ್ನು ಹೇಳಿದರು. ಅದೇ ರೀತಿ ಚುನಾವಣೆಯಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೂ ಹೋದಾಗ ಯಾರು ಕೂಡ ಮುಂದೆ ಬಂದು ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸಲಿಲ್ಲ. ಹಿಂದೆ ನಿಂತ್ಕೊಂಡು ಎಲ್ಲರೂ ಕೂಡ ಪ್ರತಿಯೊಂದು ತಾಂಡವನ್ನು ವಿಸಿಟ್ ಮಾಡಿ ಅಲ್ಲಿರುವಂತಹ ಮತದಾರರ ಮನವನ್ನು ಒಲಿಸಿ ಇವತ್ತಿನ ದಿನ ಗೆಲ್ಲಿಸಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಚಿರಋಣಿಯಾಗಿ ನಾನು ಇವತ್ತು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಬಂದಿದ್ದೇನೆ. ಮತ್ತು ನಮ್ಮ ತಾಂಡ ನಿಗಮ ಮಂಡಳಿಯಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದು ತಾಂಡದಲ್ಲಿರುವಂತಹ ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ಅಲ್ಲಿ ಕೊಡಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳ ಒಂದು ಸಂಪೂರ್ಣ ಅಭಿವೃದ್ಧಿಯನ್ನು ನಿಗಮ ಮಂಡಳಿ ಮಾಡ್ತಾ ಇದೆ. ಕಳೆದ ಬಜೆಟ್ನಲ್ಲಿ ಸುಮಾರು 80 ಕೋಟಿಯಷ್ಟು ಅನುದಾನವನ್ನು ನಿಗಮ ಮಂಡಳಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮಹಿಳೆಯರಿಗೂ ಕೂಡ ಇಲ್ಲಿ ಈಗ ತಾನೇ ಮಾತಾಡುವಾಗ ತರಬೇತಿ ಶಿಬಿರಗಳು, ಅಂದರೆ ತಾಂಡದಲ್ಲಿ ಮಾಡ್ತಾ ಇರುವಂತಹ ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿದ್ದೀರ. ನಿಮ್ಮ ಉಡುಪಿನ ಬಗ್ಗೆ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಕಸೂತಿ ಕೆಲಸ ಏನು ಮಾಡ್ತಾ ಇದ್ದೀರಲ್ಲ, ಅದರಲ್ಲಿ ಕಪ್ಪೆ ಚಿಪ್ಪು ಇರ್ಬೋದು, ಮಿರರ್ ವರ್ಕ್ ಯೂಸ್ ಮಾಡ್ತೀರಾ, ಉಲನ್ ಯೂಸ್ ಮಾಡ್ತೀರಾ, ಅದರಲ್ಲಿ ನಮ್ನಿ ಅಂದರೆ ಬಾಗಿಲದಲ್ಲಿ ಹಾಕುವಂತಹ ತೋರಣ ಇರ್ಬೋದು, ಮೊಬೈಲ್ ಪೌಚ್ ಇರ್ಬೋದು, ಅಥವಾ ಒಂದು ವೇಲ್, ಅಥವಾ ನಾವು ಹಾಕ್ಕೊಳ್ಳುವಂತಹ ಸೀರೆ, ಎಲ್ಲ ಉಡುಪುಗಳಿಗೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಇದರ ಬಗ್ಗೆ ಸರ್ಕಾರ ಅನೇಕ ಶಿಬಿರಗಳನ್ನು ಕೂಡ ಮಾಡ್ತಾ ಇದೆ. ಅದನ್ನು ಇಲ್ಲಿರುವಂತಹ ತಾಂಡದ ಮಹಿಳೆಯರು ನೇತೃತ್ವ ವಹಿಸ್ಕೊಳ್ಳಿ. ದಯವಿಟ್ಟು ಕೆಲವು ಲೀಡರ್ಸ್ ಮುಂದೆ ಬನ್ನಿ. ಸರ್ಕಾರದಲ್ಲಿ ಅನೇಕ ಯೋಜನೆಗಳು ನಿಮ್ಮ ಪರವಾಗಿ ನಾವು ಮಾಡ್ತಾ ಇದ್ದೀವಿ, ಆದರೆ ಆ ಯೋಜನೆಗಳನ್ನು ಬಳಸ್ಕೊಳ್ಬೇಕು. ಸರಿಯಾಗಿ ಗ್ರ್ಯಾಂಟ್ಸು, ಲೋನ್ ಫೆಸಿಲಿಟಿನ, ಟ್ರೈನಿಂಗ್ ಫೆಸಿಲಿಟಿನ ನೀವು ಬಳಸ್ಕೊಂಡ್ರೆ ನಿಮ್ಮ ಒಂದು ಸ್ಕಿಲ್ನ ನೀವು ಇಂಪ್ರೂವೈಸ್ ಮಾಡಿಕೊಂಡು ಅದನ್ನು ಮಾರ್ಕೆಟಿಗೆ ತಗೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಬಗ್ಗೆ ಹೆಚ್ಚಿನ ಗಮನ ವಹಿಸ್ಕೊಳ್ಳಿ ಅಂತ ನಾನು ಇಲ್ಲಿರುವಂತಹ ನಿಮ್ಮ ಸಮುದಾಯದ ಮಹಿಳೆಯರಲ್ಲಿ ನಾನು ಕೇಳ್ಕೊಳ್ತೀನಿ. ಮತ್ತು ಇವತ್ತಿನ ನಾವೇನು ವಸತಿ ಶಾಲೆಯ ಶಂಕುಸ್ಥಾಪನೆ ಇಲ್ಲಿ ಮಾಡಿದ್ದೀವಿ, ನಮಗೆಲ್ಲ ಗೊತ್ತಿದೆ ಎಜುಕೇಷನ್ ಇಸ್ ಅ ವೆಪನ್ ವಿತ್ ವಿಚ್ ವಿ ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತ ಹೇಳಿದ್ದಾರೆ. ಸೊ ಶಿಕ್ಷಣ ಅನ್ನೋದು ಬಹಳ ಮುಖ್ಯ. ಅಂತಹ ಶಿಕ್ಷಣದಿಂದ ನಾವು ನಮ್ಮ ಸಮಾಜವನ್ನು ಬದಲಾಯಿಸ್ಬೋದು. ಸಂತ ಸೇವಾಲಾಲ್ ಅವರ ಒಂದು ಧಾರ್ಮಿಕ ವಿಚಾರಗಳು ಮತ್ತು ಸಮಾಜವನ್ನು ಒಗ್ಗೂಡಿಸುವಂತಹ ವಿಚಾರಗಳನ್ನು ನಾವು ಇಂದಿನ ಪ್ರಸ್ತುತ ಸಮಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಧಾರೆ ಎರಿಬೇಕಾಗಿದೆ. ಯಾಕೆಂದರೆ ಮೊದಲನೆಯದಾಗಿ ನಾವೆಲ್ಲರೂ ನಮ್ಮ ಸಂವಿಧಾನದ ಪೀಠಿಕೆಯನ್ನು
ಓದಿದ್ವಿ. ನಮ್ಮ ಭಾರತ ದೇಶದಲ್ಲಿರುವಂತಹ ಪ್ರಜಾಪ್ರಭುತ್ವದ ವಿಚಾರ, ಜೊತೆಗೆ ನಮ್ಮ ಸಂವಿಧಾನ ನಮಗೆ ಕೊಡ್ತಾ ಇರುವಂತಹ ಮೂಲಭೂತ ಹಕ್ಕುಗಳು, ಇವೆಲ್ಲವೂ ಕೂಡ ಪ್ರತಿಯೊಬ್ಬ ಕಡೆ ವ್ಯಕ್ತಿಗೂ ಕೂಡ ಮುಟ್ಟಬೇಕು, ಸಮಾಜದ ಪ್ರತಿಯೊಬ್ಬರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಇದೆಲ್ಲದೂ ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಸಮಾಜದಲ್ಲಿರುವ ನೀವೆಲ್ಲರೂ ನಮ್ಮ ಮುಂದಿನ ಪೀಳಿಗೆಗೆ ಸೇವಾಲಾಲ್ ಅವರ ಒಳ್ಳೆಯ ವಿಚಾರಗಳನ್ನು, ಜೊತೆಗೆ ಸರ್ಕಾರ ನಿಮಗೆ ಕೊಡ್ತಾ ಇರುವಂತಹ ಯೋಜನೆಗಳನ್ನು ಸರಿಯಾಗಿ ಬಳಸ್ಕೊಳ್ಳಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಜೊತೆಗೆ ಇವತ್ತು 5 ಗ್ಯಾರಂಟಿಗಳ ಜೊತೆಗೆ ನಮ್ಮ ಸರ್ಕಾರ ಏನು ಹಾವೇರಿ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷ ಹಕ್ಕುಪತ್ರಗಳನ್ನು ಸುಮಾರು ಸಾವಿರಾರು ಲಕ್ಷಾಂತರ ಕುಟುಂಬಗಳಿಗೆ ಕೊಟ್ಟಿದೆ. ಅದೇ ರೀತಿ ನಮ್ಮ ದಾವಣಗೆರೆ ಕ್ಷೇತ್ರಕ್ಕೆ ಸುಮಾರು 168 ಹಳ್ಳಿಗಳು, ಅಲ್ಲಿರುವಂತಹ 9450 ಕುಟುಂಬಗಳಿಗೆ ಇವತ್ತಿನ ದಿನ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದೆ. ಬಹಳ ಹೆಮ್ಮೆಯ ವಿಚಾರ. ಒಂದು ಮನೆ, ಒಂದು ಹಕ್ಕುಪತ್ರ ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಅಂತಹ ಒಂದು ಉಜ್ವಲ ಶಾಶ್ವತ ಭವಿಷ್ಯ ರೂಪಿಸಲು ನಮ್ಮ ಸರ್ಕಾರ ಕೈ ಜೋಡಿಸ್ತಾ ಇದೆ. ಮತ್ತು ನಮ್ಮ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಇವ್ರ ವತಿಯಿಂದ ಅನೇಕ ಶಿಬಿರಗಳನ್ನು ಕೂಡ ಆಯೋಜಿಸ್ತಾ ಇದ್ದಾರೆ. ಕಸೂತಿ ಶಿಬಿರ ಇರ್ಬೋದು, ಮತ್ತು ಬಂಜಾರ ಆಭರಣ ತಯಾರಿಕೆ ಶಿಬಿರ, ಜೊತೆಗೆ ನಮ್ಮ ಕಲ್ಚರಲ್ ಐಡೆಂಟಿಟಿ ಅಂದರೆ ನಮ್ಮ ನಾಟಕೋತ್ಸವ ಮತ್ತು ಕಾವ್ಯ ರಚನಾ ಶಿಬಿರಗಳು, ಜೊತೆಗೆ ಈ ಎಲ್ಲ ತರಬೇತಿ ಶಿಬಿರಗಳು ಆಗಾಗ್ಗೆ ನಡೀತಾ ಇರುತ್ತೆ. ಬಟ್ ಒಂದೇ ಇಶ್ಯೂ ಇರೋದು, ಅದನ್ನು ಜನರು ಸರಿಯಾಗಿ ಬಳಸ್ಕೋಬೇಕಾಗಿದೆ. ಮತ್ತು ಇವತ್ತಿನ ಕಾರ್ಯಕ್ರಮ ಸಾಕಷ್ಟು ರೀತಿಯಲ್ಲಿ ಈ ಪವಿತ್ರ ಸ್ಥಳಕ್ಕೆ ಬಂದು ನಮ್ಮಲ್ಲಿರುವಂತಹ ಸಂಸ್ಕಾರ, ಭಾರತೀಯ ಮೌಲ್ಯಗಳನ್ನು ನಾವು ಮತ್ತೊಮ್ಮೆ ಮೆಲುಕು ಹಾಕುವಂಥ ಒಂದು ವಿಶೇಷ ಸಂದರ್ಭ ಆಗುತ್ತೆ. ಹಾಗೂ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಇವರು ಕೂಡ ಬಂಜಾರ ಭಾಷೆಯನ್ನು 8ನೇ ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಏನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕೂಡ ನಿಮ್ಮ ಹೋರಾಟದಲ್ಲಿ ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಸಂತ ಸೇವಾಲಾಲ್ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ.